ಪಶ್ಚಿಮ ಬಂಗಾಳ ಸಿಎಂ ಥರ ಧರಣಿ ಮಾಡ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಪಶ್ಚಿಮ ಬಂಗಾಳ ಸಿಎಂ ರಂತೆ ಧರಣಿ ಮಾಡಬೇಕಾಗುತ್ತೆ ಅಂತ ಎಚ್.ಡಿ.ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಐಟಿ ದಾಳಿ ಆದರೆ ಸುಮ್ಮನೆ ಇರೋದಿಲ್ಲ ಅಂತ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ನಿನ್ನೆಯೇ ಐಟಿ ದಾಳಿಯ ಭವಿಷ್ಯವನ್ನು ನುಡಿದಿದ್ದಂತಹ ಸಿಎಂ ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಹಾಗೆ ನಾನು ಕೂಡ ಪ್ರತಿಭಟನೆ ಮಾಡಬೇಕಾಗುತ್ತೆ. ಸಿಎಂ ಹೇಳಿದಂತೆಯೇ ರಾಜ್ಯದಲ್ಲಿ ಐಟಿ ದಾಳಿ ನಿನ್ನೆ ನಡೆದಿದೆ, ಅಂದರೆ ತಡರಾತ್ರಿ ನಡೆದಿರುವಂಥದ್ದು. ಹಾಗಾದರೆ ಸಿಎಂ ಕುಮಾರಸ್ವಾಮಿಯ ಮುಂದಿನ ನಡೆ ಏನು? ಯಾಕೆಂದರೆ ಆಪ್ತ ಹಾಗೆ ಸಚಿವ ಪುಟ್ಟರಾಜು ನಿವಾಸದ ಮೇಲೆ ಹಾಗೇನೆ ಅವರ ಸಂಬಂಧಿಕರ ನಿವಾಸದ ಮೇಲೆ ಮೈಸೂರಿನಲ್ಲಿ ಕೂಡ ದಾಳಿ ನಡೆದಿದೆ. ಅಂದರೆ ದಾಳಿಯ ಭವಿಷ್ಯವನ್ನು ನಿನ್ನೆ ಅಷ್ಟೇ ಸಿಎಂ ಸುಳುಹನ್ನು ಕೊಟ್ಟಿದ್ರು. ಸೊ ಹೀಗಾದಾಗ ಮುಂದಿನ ನಡೆ ಏನು ಹಾಗಾದರೆ? ಸೊ ಅಂದರೆ ದಾಳಿಯ ಊಹೆ ನಿಜ ಆಗಿದೆ. ಸಿಎಂ ಹೇಳಿದಂತೆಯೇ ರಾಜ್ಯದಲ್ಲಿ ಐಟಿ ದಾಳಿ ಆಗಿದೆ. ಒಂದು ಕಡೆ ಚುನಾವಣೆಯ ಜೊತೆಗೆ CS ಪುಟ್ಟರಾಜು ಸಚಿವ ಹಾಗೇನೆ ಸಿಎಂರ ಅತ್ಯಾಪ್ತ ಕೂಡ. ಸೊ ಹಾಗಾಗಿ ಈ ಒಂದು ಐಟಿ ದಾಳಿ ಮಾಡೋದಕ್ಕೆ ಸಾಕಷ್ಟು ರಾಜ್ಯ ಪೊಲೀಸರನ್ನ ಯಾರನ್ನು ಕೂಡ ಮಾಹಿತಿ ಸೋರಿಕೆ ಆಗುತ್ತೆ ಅಂತ ಬಳಸ್ಕೊಂಡಿಲ್ಲ. CRPF ಯೋಧರನ್ನು ಕೂಡ ಬಳಸಿಕೊಳ್ಳಲಾಗಿದೆ ಐಟಿ ಅಧಿಕಾರಿಗಳು. ಸೊ ಇದೆಲ್ಲವೂ ಕೂಡ ನೇರವಾಗಿ ದಾಳಿಯನ್ನು ನಡೆಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಮಾತನ್ನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇವರು ಈ ರೀತಿ ಏನಾದ್ರು ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ, ಎಚ್ಚರಿಕೆ ಇದ್ದಿರಲಿ ಅನ್ನೋದು ಹೇಳಲಿಕ್ಕೆ ಬಯಸಿಲ್ಲ. ಇವರು ಈ ರೀತಿ ಏನಾದ್ರು ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ, ಎಚ್ಚರಿಕೆ ಇದ್ದಿರಲಿ ಅನ್ನೋದು ಹೇಳಲಿಕ್ಕೆ ಬಯಸಿಲ್ಲ. ಇವರು ಈ ರೀತಿ ಏನಾದ್ರು ದಬ್ಬಾಳಿಕೆ ಮಾಡಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಲ್ಲ, ಚೀಫ್ ಮಿನಿಸ್ಟರ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಹೇಳಿಬೇಕಾಗ್ತದೆ, ಎಚ್ಚರಿಕೆ ಇದ್ದಿರಲಿ ಅನ್ನೋದು ಹೇಳಲಿಕ್ಕೆ ಬಯಸಿಲ್ಲ. ಇವರು ಈ ರೀತಿ ಏನಾದ್ರು ದಬ್ಬಾಳಿಕೆ ಮಾಡಿದ್ರೆ